ಫ್ರೆಂಚ್ ಫ್ರೈಸನ್ನು ಮನೆಯಲ್ಲೇ ಮಾಡುವಂತಹ ವಿಧಾನ ಯಾವ ರೀತಿಯಾಗಿದೆ ಅಂತೇಳಿ ನೋಡೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಚ್ ಫ್ರೈಸನ್ನು ಮನೆಯಲ್ಲೇ ಇರುವಂಥ ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ 4 ಆಲೂಗಡ್ಡೆಯನ್ನು ನಾನು ನೀರಲ್ಲಿ ಸ್ವಚ್ಛಂಗಿ ತೊಳ್ಕೊಂಡು ಅದ್ರ ಮೇಲಿನ ಸಿಪ್ಪೆಯನ್ನು ಎಲ್ಲನೂ ತೆಗೆದು ಇವಾಗ ಈ ರೀತಿಯಾಗಿ ಇಟ್ಕೊಂಡಿದ್ದೀವಿ. ಮತ್ತು ಅದನ್ನು ನಾವು ನೀರಲ್ಲೇ ಇಡಬೇಕು, ಯಾಕಂದರೆ ಕಲರು ಕಪ್ಪು ಹೊಡುತ್ತೆ. ಹಾಗಾಗಿ ನೀರಲ್ಲೇ ಇಟ್ಕೊಂಡು ಇವಾಗ ನೋಡಿರಿ ನಾವು ಕರೆಕ್ಟಾಗಿ ಅದನ್ನು ಫ್ರೆಂಚ್ ಫ್ರೈಸ್ ಮಾಡೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ 2 ಕಡೆ ತುದಿಯನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ವಿ ಅಂದರೆ ಫ್ರೆಂಚ್ ಫ್ರೈಸ್ ಶೇಪು ಕರೆಕ್ಟಾಗೇ ಬರುತ್ತೆ. ನಾವು ಇವಾಗ ಅರ್ಧ ಇಂಚು ಕರೆಕ್ಟಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಕಟ್ ಮಾಡ್ಕೋಬೇಕು. ಜಾಸ್ತಿ ತೆಳುವೂ ಮಾಡಬಾರ್ದು ಮತ್ತು ಜಾಸ್ತಿ ದಪ್ಪನೂ ಕಟ್ ಮಾಡ್ಕೋಬಾರ್ದು, ಯಾಕಂದರೆ ತೆಳು ಮಾಡಿದರೆ ಬೇಗ ಸಿದೋಗುತ್ತೆ. ದಪ್ಪ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡಬೇಕು. ಇವಾಗ 4 ಆಲೂಗಡ್ಡೆಯಲ್ಲಿ ಎಷ್ಟೆಲ್ಲ ಆಗುತ್ತಂಥೇಳಿ ನಾವು ನೋಡೋಣ. ಸೊ ಇವಾಗೆಲ್ಲ ಕಟ್ ಮಾಡಿ ಇದನ್ನು ಮತ್ತೆ ನಾವು ಒಂದು ನೀರಿನೊಳಗೆ ಹಾಕಿಡೋಣ. ಇವಾಗ ನೋಡಿ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ಯಾಸ್ ಮೇಲಿಟ್ಟು ನಾವು ಒಂದು ಸ್ವಲ್ಪ ಆ ನೀರಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ ಈ ನೀರು ಕಾದ ಅಂದರೆ ಸ್ವಲ್ಪ ಕುದಿ ಬಂದ್ರೂಪೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಳ್ಳೋಂಥ ಆಲೂಗಡ್ಡೆನ ಇವಾಗ ಹಾಕ್ಕೊಳ್ಳೋಣ. ಇವಾಗ ಕುದಿ ಬಂದಿದೆ. ಇವಾಗ ನಾನು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇದು ಒಂದು 5ರಿಂದ 8 ನಿಮಿಷ ಆದರೂ ಸ್ವಲ್ಪ ಇದರೊಳಗೆ ಕುದೀಲಿ. ಅಂದರೆ ಜಾಸ್ತಿನೂ ಕುದಿಬಾರ್ದು, ಆಮೇಲೆ ಪೂರ್ತಿನೂ ಹಸಿಯಾಗಿನೂ ಇರಬಾರ್ದು ಇದು. ಇವಾಗ ಇದನ್ನು ಕುದಿಲಿಕ್ಕೆ ಬಿಡೋಣ. ಇದನ್ನು ನಾವು ಈವ್ನಿಂಗು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಪ್ನೂ ಕೊಡ್ಬೋದು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಪ್ನೂ ಕೊಡ್ಬೋದು. ಆಮೇಲೆ ಎಲ್ಲರೂ ಇವು ಮಕ್ಕಳಿಗೆ ಅಂತಷ್ಟೇ ಅಲ್ಲ, ಎಲ್ಲರೂ ದೊಡ್ಡವ್ರು ಸಹಿತ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ಹೊರಗಡೆಯಿಂದ ಎಲ್ಲ ತಂದು ತಿನ್ನೋಕ್ಕಿಂತನೂ ನಾವು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಒಳ್ಳೆಯದು. ಯಾಕಂದರೆ ಹೊರಗಡೆ ಎಂಥ ಆಯಿಲಲ್ಲಿ ಕರೆದಿರ್ತಾರಂತೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಇವಾಗ ನೋಡಿ ಇದು ಸ್ವಲ್ಪ ಕುದ್ದಿದೆ. ಇದು ಯಾವ ರೀತಿ ಕುದ್ದಿದೆ ಅಂತೇಳಿ ನಾವು ತಿಳ್ಕೊಬೇಕಂತಂದ್ರೆ ಈಗ ನೋಡಿರಿ, ಒಂದು ಆಲೂ ತೊಗೊಂಡು ನೋಡಿರಿ ಹಿಂಗೆ ಬೆಂಡ್ ಆಗಬೇಕು. ಅದು ಬೆಂಡ್ ಆದರೆ ಮುರಿಲೂಬಾರ್ದು ಮತ್ತು ಸ್ವಲ್ಪ ಬೆಂಡೂ ಆಗಬೇಕು. ಅಂದರೆ ನಮಗಿದು ಸ್ವಲ್ಪ ಕರೆಕ್ಟಾಗಿ ಕುದ್ದಿದೆ ಅಂತ ಅರ್ಥ ಆಗುತ್ತೆ. ಸೊ ಇವಾಗ ನೋಡಿರಿ ಒಂದು ಕಾಟನ್ ಟವಲ್, ಅಥವಾ ನಿಮ್ಮಲ್ಲಿ ಟವಲ್ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆನೋ ಅದೇ ಯಾವುದ್ರ ಮೇಲೂ ಇದನ್ನು ಸ್ವಲ್ಪ ಹಾಕಿ ಈ ರೀತಿ ನೀರೆಲ್ಲ ಹೀರ್ಕೊಳುತ್ತೆ. ಕಾಟನ್ ಅಂದರೆ ಸ್ವಲ್ಪ ಬೇಗ ನೀರು ಹಿಡ್ಕೊಳುತ್ತೆ ಅಂಥೇಳಿ ಈ ರೀತಿ ಎಲ್ಲ ನಾವು ನೀರನ್ನು ಇದರೊಳಗೆ ಅಂತ ಎಲ್ಲವನ್ನು ಹೋಗಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಇದನ್ನು ಆರ್ಲಿಕ್ಕೂ ಬಿಟ್ಬಿಡಬೇಕು. ಇವಾಗಿನ ಮಕ್ಕಳಿಗಂತೂ ಎಲ್ಲ ಬೇಸಿಗೆ ರಜೆ ಸ್ಟಾರ್ಟ್ ಆಯ್ತಲ್ಲ. ಸೊ ಮನೆಯಲ್ಲಿದ್ದಾಗ ಅಮ್ಮ ಏನಾದರೂ ತಿನ್ಲಿಕ್ಕೆ ಮಾಡಿಕೊಡು ಅಂತೆಲ್ಲ ಕೇಳ್ತಿರ್ತಾರಲ್ಲ. ಸೊ ಹಂಗಾಗಿ ಇದು ಮನೆಯಲ್ಲೇ ಈ ರೀತಿ ಎಲ್ಲ ನಾವು ಪ್ರಿಪೇರ್ ಮಾಡಿದರೆ ಮಕ್ಕಳು ಸಹಿತ ತುಂಬ ಖುಷಿಪಟ್ಟು ತಿಂತಿರ್ತಾರೆ ಇದನ್ನು. ಸೊ ಇವಾಗ ನೋಡಿ ಇದೆಲ್ಲ ಪೂರ್ತಿಯಾಗಿ ಆರಿದೆ. ಇವಾಗ ಇದನ್ನು ನಾವು ಮತ್ತೆ ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಒಂದು ಅಡಿಷ್ನಲ್ಲು, ನಿಮಗೆ ಬೇಕಿದ್ರೆ ಹಾಕ್ಬೋದು, ಅಥವಾ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದನ್ನು ಕೈಯಲ್ಲಿ ಕಲಸೋಕ್ಕಿಂತನೂ ಈ ರೀತಿಯಾಗಿ ನಾವು ಪಾತ್ರೆ ಒಳಗನ ಅಳಗಡಿಸಿದ್ದೀವಿ ಅಂದರೆ ಕರೆಕ್ಟಾಗಿ ಎಲ್ಲ ಕಡೆನೂ ಹತ್ಕೋತದ. ಸೊ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು, ಅಥವಾ ಬೇಡ ಅಂದ್ರೆ ಬಿಡ್ಬೋದು. ಇವಾಗ ನೋಡಿ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಒಳಗೆ ನಾವು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡೋವಂಥ ಆಲೂವನ್ನು ಹಾಕಿ ಫಸ್ಟಿಗೆ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು. ಯಾಕಂತಂದರೆ ಇದನ್ನು ನಾನು 2 ಸರಿನೂ ಹುರ್ಕೊತಿದ್ದೀನಲ್ಲ. ಸೊ ಫಸ್ಟ್ ಟೈಮ್ ಹುರ್ಕೊಳ್ಳೋ ಹೊತ್ನಾಗ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯ್ತದ. ಮತ್ತು ನಾವು ಸೆಕೆಂಡ್ ಟೈಪ್ ಏನೈತಿ ಜಾಸ್ತಿ ಇಟ್ಕೊಂಡಿದ್ರೆ ಕ್ರಿಸ್ಪಿಯಾಗಿನೂ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಪೂರ್ತಿಯಾಗಿ ಹೆಂಗೆ ಹುರಿದೈತೆ ಅಂತ ತಿಳ್ಕೊಬೇಕಂದ್ರೆ ನಾವು ಗುಳ್ಳೆ ಎಲ್ಲ ಬರ್ತಿರ್ತದಲ್ಲ, ಅದು ಎಣ್ಣೆಯಲ್ಲಿ ಕಡಿಮೆ ಆದಾಗ ಇದು ಪೂರ್ತಿಯಾಗಿ ಹುರಿದಿದೆ ಅಂತೇಳಿ ಗೊತ್ತಾಗತ್ತೆ. ಸೊ ನೋಡಿರಿ ಇನ್ನೂ ಉಳಿದಿದ್ದೆಲ್ಲವನ್ನು ನಾನು ಹುರ್ಕೋತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟನ ಇದನ್ನು ಫಸ್ಟ್ ಟೈಮ್ನ ಹುರ್ಕೋಬೇಕು. ಸೆಕೆಂಡ್ ಟೈಮ್ ಆದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟನೆ ಹುರ್ಕೋಬೇಕು. ಸೊ ಇವಾಗ ನೋಡಿರಿ ಇವೆಲ್ಲ ಹುರ್ಕೊಂಡು ಆದಮೇಲೆ ನಾನು ಇದನ್ನು ಮತ್ತೆ ಒಂದು ಪಾತ್ರೆಗೆ ಹಾಕಿ ನಾವು ಒಂದು ಏರ್ ಕಂಟೆಂಟ್ ಬ್ಯಾಗ್ ಒಳಗೋ ಅಥವಾ ಡಬ್ಬಿ ಒಳಗೋ ಹಾಕಿ ಇದನ್ನು ನಾವು 1 ಅವರ್ ಫ್ರಿಜ್ ಒಳಗೆ ಇಡ್ಬೋದು ಇದನ್ನು.
ಇದನ್ನು ನಾವು ಒಂದು ವಾರಕ್ಕಾಗುವಷ್ಟು ಸಹಿತ ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಯಾವಾಗ ಬೇಕಾಗತ್ತಲ್ಲ ಆವಾಗ ಇದನ್ನು ಸೆಕೆಂಡ್ ಟೈಪು ಡೀಪ್ ಫ್ರೈ ಮಾಡಿ ನಾವು ಇದನ್ನು ತಿನ್ನಲಿಕ್ಕೆ ಕರೆಕ್ಟ್ ಆಗತ್ತೆ ನಮಗೆ. ಸೊ ಇಲ್ಲ ನಮಗೆ ಇವಾಗ ಫ್ರಿಜ್ಜಲ್ಲಿ ಇಡೋದು ಬೇಡ, ಡೈರೆಕ್ಟಾಗಿ ನಾವು ಹಾಗೆ ತಿಂತೀವಿ ಅಂದ್ರೂ ನೀವು ಇನ್ನೊಂದು ಸಾರಿನೂ ಡೀಪ್ ಫ್ರೈ ಮಾಡಿಕೊಂಡು ತಿನ್ಬೋದು ಇದನ್ನು. ಇವಾಗ ನೋಡಿ ನಾನೆಲ್ಲನೂ ಫ್ರಿಜ್ನಾಗ ಸ್ಟೋರ್ ಮಾಡಲಿಕ್ಕೆ ಒಂದು ಏರ್ ಕಂಟೆಂಟ್ ಬ್ಯಾಗ್ ಒಳಗೆ ಹಾಕ್ಲಾತೀನಿ. ಸೊ ಇದನ್ನು ನಾವು ಪೂರ್ತಿಯಾಗಿ ಅಂದರೆ ಯಾವುದೇ ರೀತಿಯ ಗಾಳಿ ಸೇರ್ಕೊಂಡಿದ್ದೀರಂತ ಪೂರ್ತಿಯಾಗಿ ಪ್ಯಾಕಿಂಗ್ ಮಾಡಿ ಫ್ರಿಜ್ ಒಳಗೆ 1 ಅವರ್ ಆದರೂ ಇಟ್ಟಿವಿ ಅಂದರೆ ಇನ್ನೂ ಕ್ರಿಸ್ಪಿಯಾಗಿ ನಮಗೆ ಬರುತ್ತಿದ್ದು. ಸೊ ನೋಡ್ತಿದ್ದೀರಲ್ಲ, ಇವಾಗ ಇದೆಲ್ಲನೂ ಬ್ಯಾಗ್ನಾಗ ಹಾಕಿ ನಾನು ಫ್ರಿಜ್ ಒಳಗೆ 1 ಅವರ್ ಡೀಪ್ ಫ್ರೈ ಆಗೋಕ್ಕೆ ಬಿಡ್ತೀನಿ. ಇವಾಗ ನೋಡಿ ಡೀಪ್ ಫ್ರೈ ಆಗಿದೆ ಇದು. ಸೊ ಇದನ್ನು ನಾನು ಮತ್ತೆ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇವಾಗ. ಆಮೇಲೆ ಹಾಗೆ ಒಂದು ಕಡೆ ಎಣ್ಣೆ ಕಾಯ್ಲಿಕ್ಕೂ ಇಟ್ಟಿದ್ದೀನಿ. ಈಗೇನು ಎಣ್ಣೆ ಕಾದಾದ್ಮೇಲೆ ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಮತ್ತೆ ನಾವು ಆಲೂಗಡ್ಡೆನ ಇದ್ರಾಗ ಹಾಕೊಳ್ಳೋಣ. ನೋಡ್ತಿದ್ರಲ್ಲ ಯಾವ ರೀತಿಯಾಗಿರುತ್ತೆ. ಸೊ ಈಗ ಇಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರನೂ ಹುಡ್ಕೋಬೇಕು. ಸ್ವಲ್ಪ ಜಾಸ್ತಿ ಹುರ್ಕೊಂಡಿದ್ವಿ ಅಂದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತಿದ್ದು. ಈಗ ನೋಡಿ ಕರೆಕ್ಟಾಗಿ ಇದು ಗುಳ್ಳೆ ನಿಲ್ಲೋ ತನಕ ಇದನ್ನು ನಾವು ಸರಿಯಾಗಿ ಹುರ್ಕೊಂಡು ಈಗ ನೋಡಿ ನೀವು ಕಲರ್ ಚೇಂಜ್ ಆಗ್ಲತ್ತಿದೆ. ಸೊ ನೋಡಿರಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆಯಲ್ಲ. ಸೊ ಇದಕ್ಕೆ ನಾವು ಇವಾಗ ಟೇಸ್ಟಿಂಗ್ ಪೌಡ್ರು ಅಥವಾ ಪೆಪ್ಪರ್ ಪೌಡ್ರನ್ನು ಹಾಕ್ಬೋದು. ಅದೇನೂ ಇಲ್ಲ ಅಂತಂದರೂ ಉಪ್ಪು ಸ್ವಲ್ಪ ಖಾರವನ್ನು ಮಿಕ್ಸ್ ಮಾಡಿನೂ ತಿನ್ಬೋದು. ಇದು ಟೊಮೆಟೊ ಸಾಸ್ ಜೋಡಿ ಹಚ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಇವಾಗ ಫೈನಲ್ ಇದು ರೆಡಿ ಆಗೈತಿ. ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿರಬೇಕೋ ಅಷ್ಟೇ ನಮ್ಮ ಮಾತು ಕೂಡ ಶುದ್ಧವಾಗಿರಬೇಕು.